ದಿನ ಕಳೆದಂತೆ ತಂತ್ರಜ್ಞಾನ ಬಳಕೆ ಹೆಚ್ಚಾಗುತ್ತಿದ್ದು ಆಧುನಿಕ ಯುಗದಲ್ಲಿ ನಾಣ್ಯಗಳು ನೋಟುಗಳು ಮರೆಯಾಗುತ್ತಿವೆ. ಆದರೆ ಇಂತಹ ಕಾಲದಲ್ಲಿಯೂ ಹಂಪಿಯ ಯುವಕ ಮಲ್ಲಿಕಾರ್ಜುನ ಕಲ್ಮಠ 8ನೇ ಶತಮಾನದ ನಾಣ್ಯಗಳಿಂದ ಇತ್ತೀಚಿನ ತನಕ ದೇಶ ವಿದೇಶಗಳ ನಾಣ್ಯಗಳು ಮತ್ತು ನೋಟುಗಳನ್ನು ಸಂಗ್ರಹಿಸಿದ್ದಾರೆ. ಈ ಕುರಿತು ಒಂದು ವರದಿ. ಮಲ್ಲಿಕಾರ್ಜುನ ಕಲ್ಮಠ ಹಂಪಿ ನಿವಾಸಿಯಾಗಿದ್ದು 13ನೇ ವರ್ಷದಲ್ಲಿದ್ದಾಗಲೇ ನಾಣ್ಯ ಸಂಗ್ರಹದ ಹವ್ಯಾಸ ಬೆಳೆಸಿಕೊಂಡಿದ್ದಾರೆ. ಕಳೆದ 20 ವರ್ಷಗಳಿಂದ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಸೇರಿ ಹಲವು ಬಗೆಯ ನಾಣ್ಯ, ಹಳೆಯ ನೋಟುಗಳನ್ನು ಸಂಗ್ರಹಿಸುತ್ತಿದ್ದಾರೆ. ಇದಕ್ಕಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಪ್ರಯಾಣ ಬೆಳೆಸಿದ್ದಾರೆ. ಮಾತ್ರವಲ್ಲದೆ ಅಮೆರಿಕ, ಜಪಾನ್, ಇಂಗ್ಲೆಂಡ್, ಮಲೇಷಿಯಾ, ಫ್ರಾನ್ಸ್ ಸೇರಿದಂತೆ ಸುಮಾರು 160ಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಿ ಆಯಾ ದೇಶಗಳ ಕರೆನ್ಸಿಗಳನ್ನು ಸಹ ಸಂಗ್ರಹಿಸಿದ್ದಾರೆ. ಕದಂಬ, ಮೌರ್ಯ, ಚಾಲುಕ್ಯ, ಶ್ರೀಕೃಷ್ಣದೇವರಾಯ ಸೇರಿದಂತೆ ವಿವಿಧ ರಾಜರುಗಳ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಹಣ ಸೇರಿ ಸುಮಾರು 50 ಲಕ್ಷ ಮೌಲ್ಯದ 15,000 ನೋಟು, ನಾಣ್ಯಗಳನ್ನು ತಮ್ಮ ಬಳಿ ಶೇಖರಿಸಿಕೊಂಡಿದ್ದಾರೆ. ಈ ಮೂಲಕ ಜಗತ್ತಿನಲ್ಲಿ ಈ ರೀತಿ ನಾಣ್ಯಗಳನ್ನು ಸಂಗ್ರಹಿಸಿರುವ 2ನೇ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನೋಟು, ನಾಣ್ಯಗಳ ಜೊತೆಗೆ ವಿವಿಧ ಬಗೆಯ 5,000 ಸ್ಟಾಂಪ್ ಮತ್ತು ಹಲವು ರೀತಿಯ ಆಕರ್ಷಕ ಹರಳುಗಳನ್ನು ಸಂಗ್ರಹಿಸಿ ಇಟ್ಟುಕೊಂಡಿರುವುದು ಮತ್ತೊಂದು ವಿಶೇಷ. ಮಲ್ಲಿಕಾರ್ಜುನ್ ಅವರ ಪ್ರಯತ್ನಕ್ಕೆ ಪೋಷಕರಾದ ಕೆ. ಜಂಬಯ್ಯ ಮತ್ತು ರೇಣುಕಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ದೂರದರ್ಶನದೊಂದಿಗೆ ಮಲ್ಲಿಕಾರ್ಜುನ ಕಲ್ಮಠ್, ಇತ್ತೀಚಿನ ದಿನಗಳಲ್ಲಿ ಹಳೆಯ ನಾಣ್ಯಗಳು, ನೋಟುಗಳು ಕಣ್ಮರೆಯಾಗುತ್ತಿದ್ದು ಅವುಗಳನ್ನು ಸಂಗ್ರಹಿಸಿ ಮುಂದಿನ ಪೀಳಿಗೆಗೆ ಅವುಗಳ ಪರಿಚಯ ಮಾಡಿಕೊಡಬೇಕು ಹಾಗೂ ನಾಣ್ಯ ಸಂಗ್ರಹದಲ್ಲಿ ಗಿನ್ನಿಸ್ ದಾಖಲೆ ಮಾಡಬೇಕೆಂಬುದು ಕನಸಾಗಿದೆ ಎಂದು ಹೇಳಿದರು. ಲಕ್ಷಾರು ಗಂಟಲು ವೆರೈಟಿ ಬೇರೆ ಬೇರೆ ನೋಟ್ಸು, ಕಾಯಿನ್ಸು ಎಲ್ಲ ಇದೆ. ನನಗೊಂದು 20 ವರ್ಷದ ಕೆಳಗಡೆ ಹಂಗೆ ಅನ್ಸಿದ್ದು ಏನೋ ಒಂದು ಮಾಡಬೇಕು ಅಂತೇಳಿ ಆ ಟೈಮ್ನಲ್ಲಿ ನಾನೊಂದು ಕಾಯಿನ್ ಸ್ಟಾರ್ಟ್ ಮಾಡಿದೆ. ಫಸ್ಟು ಒಂದು ಸುಮಾರು ಅಂದ್ರೆ ಒಂದು 12ರಿಂದ 13,000 ಕಾಯಿನ್ಸ್ ಇದೆ ನನ್ನ ಹತ್ರ. ಒಂದು 3,000 4,000 ನೋಟ್ಸ್ ಇದೆ, ವೆರೈಟಿ ಎಲ್ಲ ದೇಶದ ಕಾಯಿನ್ ಇದೆ ನನ್ನ ಹತ್ರ. ತಂದೆ ಕೆ. ಜಂಬಯ್ಯ ಹಳೆಯ ವಸ್ತುಗಳ ಸಂಗ್ರಹ ಮೊದಲಿನಿಂದಲೂ ತಮ್ಮ ಪುತ್ರನ ಕನಸಾಗಿತ್ತು. ಅದರಂತೆ ಹಳೆಯ ನೋಟು, ನಾಣ್ಯಗಳನ್ನು ಸಂಗ್ರಹಿಸಿ ದಾಖಲೆ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಇದು ಖುಷಿ ತಂದಿದೆ ಎಂದರು. ಈ ತರ ಈ ಕಾಯಿನ್ಸ್ ಕಲೆಕ್ಟಿಂಗ್ ನಮ್ಮ ಮಗ ಬಹಳ ಆಸೆ ಇತ್ತು. ಅದ್ರ ಮೇಲೆ ಒಂದು 15ರಿಂದ 18 ವರ್ಷದಿಂದ ಕಲೆಕ್ಷನ್ ಮಾಡ್ಕೊಂಡ್ ಬಂದಿದ್ದಾರೆ. ಚೆನ್ನಾಗಿ ಈಗ 20 ವರ್ಷ ಮೇಲೆ ಆಗೈತೆ. ಈಗ ಏನೋ ಮುಂದೆ ಗಿನ್ನಿಸ್ ದಾಖಲೆ ಆಗ್ಬೇಕಂತೇಳಿ ಬಹಳ ಒಂದು 13-12 ಸಾವಿರ ಕಲೆಕ್ಷನ್ ಮಾಡಿದ್ದಾನೆ. ಮಲ್ಲಿಕಾರ್ಜುನ ಪತ್ನಿ ಸರ್ವತ್ಯಾಲಿ, ಪತಿಯ ಆಸಕ್ತಿಗೆ ಇಡೀ ಕುಟುಂಬ ಸದಸ್ಯರ ಸಂಪೂರ್ಣ ಸಹಕಾರವಿದ್ದು ಮುಂದೆಯೂ ಇದೇ ರೀತಿ ಸಹಕಾರ ಇರಲಿದೆ ಎಂದು ಹೇಳಿದರು. Since I know him, I know about his passion, his collections of coins and ancient things. I'm so proud of him. ಗೆಳೆಯ ಗಂಗಾಧರ್, ದಿನ ಕಳೆದಂತೆ ನಶಿಸುತ್ತಿರುವ ನಮ್ಮ ಸಂಗ್ರಹ ಮುಂದಿನ ಪೀಳಿಗೆಗೆ ತೋರಿಸಲು ಅನುಕೂಲವಾಗಲಿದೆ. ಇದೊಂದು ರೀತಿಯ ಸಂಗ್ರಹಾಲಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಹಳೆ ಕಾಯಿನ್ ಜೋಡಣೆ ಮಾಡೋದ್ರಲ್ಲಿ ಬಹಳ ಯಶಸ್ವಿ ಸಾಧಿಸಿದ್ದಾರೆ. ಸುಮಾರು ಒಂದು 10-20 ಸಾವಿರ ಕಾಯಿನ್ಸ್ ಎಲ್ಲ ಜೋಡಣೆ ಮಾಡಿದ್ದಾರೆ. ಯಾಕಂದ್ರೆ ಹಳೇದು ಎಲ್ಲ ನಶಿಸಿ ಹೋಗ್ತಾ ಇದೆ. ಈಗ ಮುಂದಿನ ಜನಾಂಗಕ್ಕೆ ನಾವು ಹಳೇದು ಏನಂಬ ತೋರ್ಸಕ್ಕಾಗಿನ ನಾವು ಕನೆಕ್ಟ್ ಮಾಡಬೇಕಾಗತ್ತೆ. ಸ್ಥಳೀಯರಾದ ವಿರೂಪಾಕ್ಷ, ಸಣ್ಣ ವಯಸ್ಸಿನಿಂದಲೂ ಮಲ್ಲಿಕಾರ್ಜುನ ಅವರಿಗೆ ಇದರಲ್ಲಿ ಆಸಕ್ತಿ ಇತ್ತು. ಅದು ಯಶಸ್ಸು ಕಂಡಿದ್ದು ಮುಂದೆಯೂ ಮತ್ತಷ್ಟು ಯಶಸ್ಸು ಕಾಣಲಿ ಎಂದು ಆಶಿಸಿದರು. ಮುಂಚೆಯಿಂದನೂ ಅವರಿಗೆ ಇದೇ ರೀತಿ ಕಾಯಿನ್ಗಳನ್ನ ಆಗಲೇ ಬೇರೆ ಬೇರೆ ದೇಶದ ಒಂದು ಕರೆನ್ಸಿಯನ್ನು ಕಲೆಕ್ಟ್ ಮಾಡ್ತಕ್ಕಂಥ ಹವ್ಯಾಸ ಇತ್ತು. ಸೊ ಅದು ಈಗ ಒಳ್ಳೆ ಮಟ್ಟದಲ್ಲಿ ಕಲೆಕ್ಷನ್ ಅನ್ನ ಮಾಡಿದ್ದಾನೆ. ಹಾಗೆ ಈ ಇರ್ತಕ್ಕಂಥ ಮಕ್ಕಳಿಗೆ, ಈಗಿನ ಪೀಳಿಗೆಗೆ ಯಾವ ದೇಶದ ಯಾವ ಕರೆನ್ಸಿ ಇರುತ್ತೆ, ಯಾವ ಥರ ಕರೆನ್ಸಿನ ಯೂಸ್ ಮಾಡ್ತಾರೆ ಅನ್ನೋದನ್ನ ತೋರಿಸಲಿಕ್ಕೆ ಅದು ತುಂಬಾ ಅವಶ್ಯಕತೆವಾಗಿದೆ. ಒಟ್ಟಾರೆಯಾಗಿ ಮರೆಯಾಗುತ್ತಿರುವ ನಾಣ್ಯ ಮತ್ತು ನೋಟುಗಳನ್ನು ಸಂಗ್ರಹ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ಅವುಗಳನ್ನು ಸಂರಕ್ಷಿಸುವ ಕೆಲಸ ಮಾಡುವ ಮಲ್ಲಿಕಾರ್ಜುನ ಕಲ್ಮಠ ಅವರ ಕೆಲಸ ಮಾದರಿಯಾಗಿದೆ.